ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೈಷ್ಣವಿ ಗ್ಯಾಲರಿ. ತುಂಬ ದಿನದಿಂದ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಇವತ್ತು ನಾನು ಒಂದು ಹೊಸ ವಿಡಿಯೋ ಜೊತೆಗೆ ಬಂದಿದ್ದೀನಿ. ಅದೇನಪ್ಪ ಅಂತಂದರೆ ನುಗ್ಗೆಕಾಯಿ ಹಾಕಿಬಿಟ್ಟು ಕಟ್ಟಿನ ಸಾರನ್ನು ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದು ಹಾಗೆ ನಾರ್ಮಲ್ ಆಗಿ ಕಟ್ಟಿನ ಸಾರು ಮಾಡೋದು ನಮ್ಮ ಉತ್ತರ ಕರ್ನಾಟಕದ ಕಡೆ ಗೊತ್ತೇ ಇರುತ್ತೆ ಎಲ್ರಿಗೂ. ಅದು ಒಂದು ಎಕ್ಸ್ಟ್ರಾ ಫ್ಲೇವರ್ ಆಗಿ ಇರುತ್ತೆ. ಕಟ್ಟಿನ ಸಾರು ಅಂತಂದರೆ ನಮಗೇನೋ ಒಂಥರ ಸೆಂಟಿಮೆಂಟ್ ಅದ್ರ ಜೊತೆಗೆ. ಸೊ ಅದರ ಜೊತೆಗೆ ನಾನಿವತ್ತು ನುಗ್ಗೆಕಾಯಿನ ಹಾಕಿಬಿಟ್ಟು ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈಗಲೇ ವೈಷ್ಣವಿ ಗ್ಯಾಲರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಸೊ ಹಾಗಾಗಿ ನಾನು ವಿಡಿಯೋಸ್ ಹಾಕಿದಾಗ ಮೊದಲು ವಿಡಿಯೋಸನ್ನು ನೀವೇ ನೋಡ್ಬೋದು. ಸೊ ಬನ್ನಿ ಇವಾಗ ಈ ಕಟ್ಟಿನ ಸಾರನ್ನು ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ. ನಾನಿಲ್ಲಿ ಮೊದಲು ಒಂದು 4 ನುಗ್ಗೆಕಾಯಿನ ತಗೊಂಡು ಅದನ್ನು ತೊಳೆದು ಹೀಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇದನ್ನು ಕಟ್ ಮಾಡಬೇಕಾದ್ರೆ ಹೀಗೆ ನಾರು ಬರುತ್ತೆ, ಅದನ್ನೆಲ್ಲ ತೆಗೆದುಬಿಟ್ಟು ಸಿಪ್ಪೆನ ಈ ರೀತಿಯಾಗಿ ನಾನು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನುಗ್ಗೆಕಾಯಿನ ಕಟ್ ಮಾಡಿ ಇಟ್ಕೊಂಡಾದ್ಮೇಲೆ ನಾನಿಲ್ಲಿ ಮಸಾಲೆನ ರುಬ್ಕೊಳ್ಳೋದಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ. ಮೊದಲು ನಾನಿಲ್ಲಿ ಒಂದು ಒಣ ಕೊಬ್ಬರಿ ಬಟ್ಲನ್ನು ತೊಗೊಂಡಿದ್ದೀನಿ. ಅದನ್ನು ಹೀಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಹಸಿ ಖಾರನ ಹಾಕಿ ಸಾಂಬಾರನ್ನ ಮಾಡ್ಕೊತಿರೋದ್ರಿಂದ ಇಲ್ಲಿ ನಾನು ಒಂದು 7ರಿಂದ 8 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಮಸಾಲೆ ಐಟಮ್ಸ್ನ ತೊಗೊಂಡಿದ್ದೀನಿ. ಅದರಲ್ಲಿ 1-2 ಚಕ್ಕೆ, ಹಾಗೆ ಸ್ವಲ್ಪ ಕರಿಮೆಣಸು. ನಿಮಗೆ ಬೇಕಿತ್ತು ಅಂತಂದರೆ ನೀವು ಏಲಕ್ಕಿ, ಲವಂಗ, ಹಾಗೆ ಹಬೀಜ್ ಕಾಳು ಇದೆಲ್ಲನೂ ನೀವು ಸೇರಿಸ್ಕೋಬೋದು. ನನಗಿಲ್ಲಿ ಅಷ್ಟೊಂದು ಮಸಾಲೆ ಸೇರಿಸ್ಕೊಳ್ಳೋದು ಇಷ್ಟ ಆಗಲ್ಲ. ಹಾಗಾಗಿ ನಾನು ಬರೀ 1-2 ಕರಿಮೆಣಸು ಹಾಗೆ ಸ್ವಲ್ಪ ಚಕ್ಕೆನ ತೊಗೊಂಡಿದ್ದೀನಿ. 1-2 ಲವಂಗನೂ ಹಾಕೋತಿದ್ದೀನಿ. ಇದಿಷ್ಟೇ. ಇದಾದಮೇಲೆ ನಾನು ಒಂದು ಸಣ್ಣದ ಈರುಳ್ಳಿನ ಹೀಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ 1 ಗಡ್ಡೆ ಬೆಳ್ಳುಳ್ಳಿನ ಹೀಗೆ ಸಿಪ್ಪೆ ತೆಗೆದು ಅದನ್ನು ಅಷ್ಟೇ ರೆಡಿ ಮಾಡಿಟ್ಕೊಂಡಿದ್ದೀನಿ. ಇದೆಲ್ಲ ಆದಮೇಲೆ ನಾನಿಲ್ಲಿ ಈ ಸಾಂಬಾರನ್ನು ಮಾಡೋದಕ್ಕೆ ನಾನು ಕಡಲೆಬೇಳೆನ ಕುದಿಯೋದಕ್ಕೆ ಇಟ್ಕೊಂಡಿದ್ದೆ. ಈಗ ನೋಡಿ, ಇದು ಕಡಲೆಬೇಳೆ ಹಣ್ಣಾಗಿ ಕುದ್ದಿದೆ. ಈ ರೀತಿ ಕೈಯಲ್ಲಿ ತೆಕ್ಕೊಂಡು ಹೀಗೆ ಸ್ಮ್ಯಾಶ್ ಮಾಡಿದಾಗ ಅದು ಒಡಿಬೇಕು. ಸೊ ಆವಾಗ ನಮಗೆ ಬೇಳೆ ಬೆಂದಿದೆ ಅಂತ ಅರ್ಥ. ಈಗ ಇದನ್ನು ನಾನು ಕಟ್ಟನ್ನು ಇನ್ನೊಂದು ಪಾತ್ರೆಗೆ ಸೋಸ್ಕೋತಾ ಇದ್ದೀನಿ. ನಾನಿಲ್ಲಿ ಹೋಳಿಗೆ ಮಾಡೋದಕ್ಕೆ ಅಂತ ಹೇಳಿ ಈ ಕಡಲೆಬೇಳೆನ ಬೇಯಿಸೋಕ್ಕೆ ಇಟ್ಕೊಂಡಿದ್ದೆ. ಹೋಳಿಗೆ ಮಾಡೋದಕ್ಕೆ ಹೂರಣ ಮಾಡ್ಕೋಬೇಕು ಅಂತಂದರೆ ನಾವು ಇಲ್ಲಿ ಆ ಬೇಳೆಲಿರೋ ಕಟ್ಟನ್ನು ಕಂಪ್ಲೀಟಾಗಿ ತೆಗಿಬೇಕು. ಇಲ್ಲ ಅಂತಂದರೆ ಹೂರಣ ಸ್ವಲ್ಪ ತೆಳುವಾಗಿ ಬಂದುಬಿಡುತ್ತೆ, ಆವಾಗ ಹೋಳಿಗೆ ಕರೆಕ್ಟಾಗಿ ಬರಲ್ಲ. ಹಾಗಾಗಿ ನಾನು ಕಟ್ಟನ್ನು ಬಸ್ಕೊಂಡು ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಆ ಕಟ್ಟನ್ನು ಯೂಸ್ ಮಾಡಿಕೊಂಡು ನಾವು ನೆಕ್ಸ್ಟು ಸಾರನ್ನ ಮಾಡ್ತಿದ್ದೀವಿ. ಅದಾದಮೇಲೆ ನಾನು ಮಸಾಲೆ ಪದಾರ್ಥ ಏನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದೆಲ್ಲನೂ ಈಗ ಒಂದೊಂದಾಗಿ ಹುರ್ಕೋತಾ ಹೋಗ್ತೀನಿ. ಮೊದಲು ನಾನಿಲ್ಲಿ ಕೊಬ್ಬರಿ ಹಾಕಿಬಿಟ್ಟು ಹುರ್ಕೋತಿದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕಿ ಹುರ್ಕೊಂಡ್ರೆ ಬೇಗ ಹುರಿಯುತ್ತೆ. ಹಾಗಾಗಿ ನಾನು ಇದನ್ನು ಕೆಂಪಾಗಿ ಆಗೋವರೆಗೂ ಹುರ್ಕೋತಿದ್ದೀನಿ. ನೀವು ಹುರಿದು ಹಾಕೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ನೀವು ಇದನ್ನು ಸುಟ್ಟು ಹಾಕ್ಬೋದು. ಅಂದರೆ ಕೊಬ್ಬರಿ ಬಟ್ಲ ಏನಿರುತ್ತಲ್ಲ ಅದನ್ನು ಇಡೇದಾಗಿ ಒಲೆಯಲ್ಲೇ ಸುಡ್ತಾರೆ. ಅದ್ರ ಜೊತೆಗೆ ಕೊಬ್ಬರಿ ಬಟ್ಲದಲ್ಲಿ 1 ಈರುಳ್ಳಿ, ಆಮೇಲೆ 1 ಬೆಳ್ಳುಳ್ಳಿ ಗಡ್ಡೆ, ಹಾಗೆ ಸ್ವಲ್ಪ ಮಸಾಲೆ ಪದಾರ್ಥಗಳನ್ನು ಹಾಕಿಬಿಟ್ಟು ನೀವು ಡೈರೆಕ್ಟಾಗಿ ಅದನ್ನು ಒಲೆಯಲ್ಲಿ ಅಥವಾ ಕಿಚ್ ಮೇಲೆ ಅಥವಾ ಗ್ಯಾಸ್ ಮೇಲೆ ಡೈರೆಕ್ಟಾಗಿ ಸುಟ್ಟು ಅದನ್ನು ಮಿಕ್ಸಿ ಮಾಡಿ ನೀವು ಹಾಕ್ಬೋದು. ಅದು ಅಷ್ಟೇ ಟೇಸ್ಟ್ ಸೂಪರ್ ಆಗಿರುತ್ತೆ. ಬಟ್ ಹುರಿಯೋದ್ರಿಂದನೂ ಚೆನ್ನಾಗಿ ಬರುತ್ತೆ, ಆದರೆ ಸುಟ್ಟರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಯಾರೆಲ್ಲ ಸುಟ್ಟು ಮಾಡ್ತೀರಾ ಹಾಗೆ ಯಾರೆಲ್ಲ ಹುರಿದು ಮಾಡ್ತೀರಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಕೊಬ್ಬರಿನ ಹುರಿದಾದ್ಮೇಲೆ ನಾನು ಅದನ್ನು ತಕ್ಕೊಂಡು ಇಟ್ಕೊಂಡಿದ್ದೀನಿ. ಅದಾದಮೇಲೆ ಮೆಣಸಿನ್ಕಾಯಿನ ಹುರ್ಕೋತಿದ್ದೀನಿ. ಇದು ಅಷ್ಟೇ, ಮೇಲೆ ಚುಕ್ಕೆ ಬರೋವರೆಗೂ ನಾವು ಕಂಪ್ಲೀಟಾಗಿ ಹುರ್ಕೋಬೇಕು ಮೆಣಸಿನ್ಕಾಯಿ. ಇದಾದಮೇಲೆ ನಾನಿಲ್ಲಿ ಬೆಳ್ಳುಳ್ಳಿ ಹಾಗೆ ಈರುಳ್ಳಿನ ಎರಡನ್ನೂ ಸೇರಿಸ್ಬಿಟ್ಟು ಇದು ಅಷ್ಟೇ ಕಪ್ಪಾಗಿ ಚುಕ್ಕೆ ಬರೋವರೆಗೂ ನಾವು ಈರುಳ್ಳಿ ಹಾಗೆ ಬೆಳ್ಳುಳ್ಳಿನ ಹುರ್ಕೋಬೇಕು. ಕೊನೆಯದಾಗಿ ಕೊತ್ತಂಬರಿ ಸ್ವಲ್ಪನ ಹಾಕಿಬಿಟ್ಟು ಅದನ್ನು ಸ್ವಲ್ಪ ಬಾಡಿಸ್ಕೊಂಡು ತೆಗೆದಿಟ್ಕೊಂಡ್ರೆ ಮುರುಕಿತ್ತು.
ನಮ್ಮ ಮಸಾಲೆ ಐಟಮ್ಸ್ನ ಹುರ್ಕೊಂಡಂಗಾಯಿತು. ಇದನ್ನು ನಾನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತಿದ್ದೀನಿ. ಬಿಟ್ಟು ಆಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ನೀರು ಹಾಕ್ತಾ ನುಣ್ಣಗೆ ಪೇಸ್ಟಾಗಿ ಆಗೋವರೆಗೂ ನಾವು ಇದನ್ನು ರುಬ್ಕೋಬೇಕು. ಪೇಸ್ಟ್ ಎಲ್ಲ ರೆಡಿ ಆದಮೇಲೆ ನಾನು ಅದನ್ನು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಸಾರು ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ 1-2 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಈ ಸಾರು ಮಾಡೋದಕ್ಕೆ ನಮಗೆ ಜಾಸ್ತಿ ಎಣ್ಣೆ ಏನು ಬೇಕಾಗಿಲ್ಲ, ಸ್ವಲ್ಪ ಆದರೆ ಸಾಕು. ಸೊ ಹಾಗಾಗಿ ನಾನು 2 ಸ್ಪೂನ್ ಎಣ್ಣೆನ ತೊಗೊಂಡಿದ್ದೀನಿ. ಇದನ್ನು ನಾನೀಗ ಸ್ಟವ್ ಮೇಲೆ ಇಟ್ಟು ಕಾಯೋದಕ್ಕೆ ಇಡ್ತಾ ಇದ್ದೀನಿ. ಎಣ್ಣೆ ಕಾದಾದಮೇಲೆ ನಾನಿಲ್ಲಿ ಜೀರಿಗೆ ಸಾಸಿವೆನ ಹಾಕ್ಕೋತಿದ್ದೀನಿ. ಜೀರಿಗೆ ಸಾಸಿವೆ ಸಿಡ್ದಾದ್ಮೇಲೆ ನಾನು ಕರಿಬೇವನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ. ಅದಾದಮೇಲೆ ನೀವು ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ ನುಗ್ಗೆಕಾಯಿನ, ಅದನ್ನು ಸೇರಿಸ್ಕೊಳ್ಳಿ. ಯಾಕೆ ಅಂತಂದರೆ ಕೆಲವೊಬ್ರು ಏನು ಮಾಡ್ತಾರೆ, ಬೇಳೆ ಜೊತೆಗೆ ಬೇಯಿಸ್ಕೋತಾರೆ ಸಾಫ್ಟ್ ಆಗಬೇಕು ಅಂತ ಹೇಳಿ. ಬೇಯಿಸ್ಕೊಳ್ಳೋ ನೆಸೆಸಿಟಿ ಏನಿರಲ್ಲ. ನಾನಿಲ್ಲಿ ಡೈರೆಕ್ಟಾಗಿ ಎಣ್ಣೆಲೆ ಹಾಕಿಬಿಟ್ಟು 1 ನಿಮಿಷ ಬಾಡಿಸ್ಕೊಳ್ಳೋದ್ರಿಂದ ಎಣ್ಣೆಯಲ್ಲಿ ಚೆನ್ನಾಗಿ ಕುದ್ಬಿಡ್ತವೆ ನುಗ್ಗೆಕಾಯಿ. ಹಾಗಾಗಿ ಬೇಗ ಸಾಫ್ಟ್ ಆಗ್ತವೆ. ಹಾಗಾಗಿ ನಾನಿಲ್ಲಿ ಎಣ್ಣೆಯಲ್ಲಿ ಹಾಕಿಬಿಟ್ಟು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೇ ನಾನಿಲ್ಲಿ ಮಸಾಲೆ ಏನು ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಇಲ್ಲೇ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ನಾವು ಒಂದ್ಸರಿ ಹುರ್ಕೊಂಡು ಮಸಾಲೆ ರುಬ್ಕೊಂಡಿರ್ತೀವಿ. ಅಷ್ಟೇ ಅಲ್ಲದೆ ನಾವು ಎಣ್ಣೆಯಲ್ಲಿ ಇದನ್ನು ಒಂದು ನಿಮಿಷ ಹುರ್ಕೋಬೇಕಾಗತ್ತೆ. ಇದರಿಂದ ಹಸಿ ಸ್ಮೆಲ್ ಏನಾದರೂ ಇತ್ತು ಅಂತಂದರೆ ಅದೆಲ್ಲ ಹೋಗುತ್ತೆ. ಹಾಗಾಗಿ ಇದನ್ನು ಅಷ್ಟೇ ಮಸಾಲೆನ ನಾನು ಎಣ್ಣೆಯಲ್ಲಿ ಹಾಕಿ ಈ ರೀತಿಯಾಗಿ ಚೆನ್ನಾಗಿ ಮಾಡಿಸ್ಕೊತಾ ಇದ್ದೀನಿ. ಮಸಾಲೆ ಜೊತೆಗೆ ನುಗ್ಗೆಕಾಯಿನೂ ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಹಾಗಾಗಿ ನೀವು ಜಾಸ್ತಿ ಏನು ನುಗ್ಗೆಕಾಯಿನ ಎಕ್ಸ್ಟ್ರಾ ಬೇಯಿಸ್ಕೊಳ್ಳೋ ಅಂಥ ಅವಶ್ಯಕತೆ ಏನು ಇರೋದಿಲ್ಲ. ಇವಾಗ ನೋಡಿ ನಾನು ಆ ಮಿಕ್ಸಿ ಜಾರಲ್ಲಿ ಏನು ಮಸಾಲೆ ಇತ್ತಲ್ಲ ಅದಕ್ಕೂ ಅಷ್ಟೇ ನಾನು ನೀರು ಹಾಕಿಬಿಟ್ಟು ಅದನ್ನು ಹಾಕ್ಕೋತೀನಿ, ವೇಸ್ಟ್ ಮಾಡೋಂಗಿಲ್ಲ. ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೋತಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಗರಂ ಮಸಾಲೆನ ಹಾಕ್ಕೋತಾ ಇದ್ದೀನಿ. ಇದಾದಮೇಲೆ ನಿಮಗೆ ನಾವು ಆಲ್ರೆಡಿ ಮಸಾಲೆಯಲ್ಲಿ ರುಬ್ಕೋಬೇಕಾದ್ರೇ ಹಸಿಮೆಣಸಿನ್ಕಾಯಿ ಖಾರನ ಹಾಕಿರ್ತೀವಿ. ನಿಮ್ಗೆ ಅದು ಕಡಿಮೆ ಅಂತ ಅನ್ನಿಸ್ತು ಅಂತಂದರೆ ನೀವು ನೋಡಿಬಿಟ್ಟು ಒಣ ಖಾರನೂ ಹಾಕ್ಕೋಬೋದು. ಅದು ಅಷ್ಟೇ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಅದಾದಮೇಲೆ ನೀವು ಈ ರೀತಿಯಾಗಿ ಒಂದು ಸಾರಿ ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ.
ಇದಕ್ಕೆ ನೀರು ಸೇರಿಸ್ಕೊಂಡು ನಾನು ಇದು ಚೆನ್ನಾಗಿ ಕುದಿಯೋವರೆಗೂ ಒಂದು ಪ್ಲೇಟನ್ನು ಮುಚ್ಚಿ ಬಿಡ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದ್ದಾದ್ಮೇಲೆ ನಾನು ಇದಕ್ಕೆ ಕಟ್ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೋಬೇಕು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಬೆಲ್ಲನೂ ಸೇರಿಸ್ಕೋತಾ ಇದ್ದೀವಿ. ಇದನ್ನು ಸೇರಿಸ್ಕೊಂಡ್ಬಿಟ್ಟು ನಾವು 2 ರಿಂದ 3 ಕುದಿಸ್ಕೊಂಡು ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮಗೆ ತುಂಬ ತಿಕ್ಕಾಗಿ ಇದೆ ಸಾರು ಅಂತ ಅಂದರೆ ನೀವು ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕುದಿಸ್ಕೋಬಹುದು. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ. ಇದಾದಮೇಲೆ ನೀವು ಚೆನ್ನಾಗಿ ಸಾಂಬಾರನ್ನು ಕುದಿಸ್ಕೊಂಡ್ರಿ ಅಂತಂದರೆ ನಿಮ್ಮ ನುಗ್ಗೆಕಾಯಿ ಹಾಕಿರುವಂತಹ ಕಟ್ಟಿನ ಸಾರು ರೆಡಿಯಾಗಿರುತ್ತೆ. ನಾನಿಲ್ಲಿ ಹಸಿ ಖಾರನ ಅಂದರೆ ಹಸಿ ಮೆಣಸಿನ್ಕಾಯಿನ ಯೂಸ್ ಮಾಡಿಬಿಟ್ಟು ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಇದ್ರ ಬದಲಾಗಿ ನೀವು ಒಣ ಖಾರನೂ ಯೂಸ್ ಮಾಡ್ಬೋದು. ಆ ವಿಡಿಯೋ ಏನಾದರೂ ಬೇಕಾಗಿತ್ತು ಅಂತಂದರೆ ಕಮೆಂಟ್ ಮಾಡಿ, ನಾನು ಆ ವಿಡಿಯೋನು ಮಾಡಿ ಹಾಕ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನೋಡಿ, ಬಿಸಿ ಬಿಸಿಯಾದಂತಹ ನುಗ್ಗೆಕಾಯಿ ಹಾಕಿರುವಂತಹ ಕಟ್ಟಿನ ಸಾರು ರೆಡಿಯಾಗಿದೆ. ಇದನ್ನು ಅನ್ನ ಅಥವಾ ನೀವು ರೊಟ್ಟಿ ಜೊತೆಗೆ ತಿನ್ನಬಹುದು. ಈ ಸಾಂಬಾರನ್ನು ತುಂಬ ಚೆನ್ನಾಗಿರುತ್ತೆ. ಅನ್ನದ ಜೊತೆಗೆ ಮಾತ್ರ ಇದು ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಈ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ಅವರು ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋದಲ್ಲಿ ಏನಾದರೂ ನಿಮಗೆ ಇಂಪ್ರೂವ್ಮೆಂಟ್ಸ್ ಮಾಡ್ಕೋಬೇಕಿತ್ತು ಅಂತ ಅನಿಸಿದರೆ ಅದನ್ನು ಕಮೆಂಟ್ ಮೂಲಕ ದಯವಿಟ್ಟು ತಿಳಿಸಿ. ಮತ್ತು ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ಟಾಪಿಕ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಕೀಪ್ ವಾಚಿಂಗ್ ಮೈ ಚಾನಲ್.